ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಯ ಮೊಟ್ಟಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಸುತ್ತ ಅನಾರೋಗ್ಯ ವಾತಾವರಣ ನಿರ್ಮಾಣವಾಗಿದ್ದು ನಿರ್ವಹಣೆಯ ಕೊರತೆ ಎದ್ದು ಕಾಣ್ತಾ ಇದೆ. ಶಾಲೆ ಕೇವಲ ಹೆಸರಿಗಷ್ಟೇ, ಯಾಕಂದ್ರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಶಾಲೆಯಲ್ಲಿ ಕುಡುಕರದ್ದೇ ದರ್ಬಾರ್. 1ರಿಂದ 5ನೇ ತರಗತಿಯವರೆಗೆ ಇರುವ ಈ ಶಾಲೆಗೆ ಅಗತ್ಯ ಇರುವ ಕೊಠಡಿಗಳು ಇದ್ದು 2 ಕೂಡ ಶಿಕ್ಷಕರಿದ್ದಾರೆ. ಆದರೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕೇವಲ 8 ಇದೆ. ಅದರಲ್ಲಿ ಶಾಲೆಗೆ ಹಾಜರಾಗುವ ಮಕ್ಕಳ ಸಂಖ್ಯೆ 4 ಇದೆ. ಆದರೆ ಶಾಲೆ ಸುತ್ತ ಸ್ವಚ್ಛತೆ ಇಲ್ಲ. ಆವರಣ ಗೋಡೆಗೆ ಹೊಂದಿಕೊಂಡು ಶಾಲೆಯ ಶೌಚಾಲಯ ನಿರ್ಮಿಸಲಾಗಿದೆ. ಆದರೆ ಇಲ್ಲಿ ಸ್ವಚ್ಛತೆ ಎಂಬುದೇ ಮರೀಚಿಕೆಯಾಗಿದೆ. ಶಾಲಾ ಶೌಚಾಲಯಗಳು ಬಳಕೆಯಲ್ಲಿ ಇಲ್ಲ. ಶಾಲಾ ಆವರಣ ಗೋಡೆಗೆ ಹೊಂದಿಕೊಂಡೇ ತಗ್ಗುಗಳಿದೆ. ಇದಕ್ಕೆ ಸಮೀಪದಲ್ಲಿ ಬಿಸಿಯೂಟ ತಯಾರಿಸುವ ಕೊಠಡಿ ಇದೆ. ಮಕ್ಕಳು ಆವರಣ ಗೋಡೆ ಮೇಲೆ ಆಟವಾಡುವುದು ಸಾಮಾನ್ಯವಾಗಿದ್ದು, ಪಕ್ಕದಲ್ಲಿ ವಿದ್ಯುತ್ ತಂತಿ ಇದೆ. ಮಕ್ಕಳು ವಿದ್ಯುತ್ ತಂತಿ ಹಿಡಿದು ಏನಾದರೂ ಅನಾಹುತವಾದ್ರೆ ಎಂಬ ಆತಂಕ ಪಾಲಕರನ್ನ ಕಾಡ್ತಾ ಇದೆ. ಆದರೆ ಇಲ್ಲಿರುವ ಶಿಕ್ಷಕಿಯರಿಗೆ ಶಾಲೆಯ ಬಗ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಎನ್ನುವುದೇ ಮರೆತು ಹೋಗಿದೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇವೆ. ಶಾಲೆಯ ಹಿಂಭಾಗ ಹಾಗೂ ಮುಂಭಾಗದಲ್ಲಿ ಮುಳ್ಳು ಕಂಟಿ ಮತ್ತು ಕಸ ಬೆಳೆದಿದ್ರೂ ಕೂಡ ತೆರವುಗೊಳಿಸಲಿಲ್ಲ. ಕಸ ದಟ್ಟವಾಗಿದ್ದು ವಿಷ ಜಂತುಗಳು ಸೇರಿಕೊಂಡ್ರೆ ಹೇಗೆ ಎಂಬ ಆತಂಕ ಇದೆ. ಇಲ್ಲಿ ಶಿಕ್ಷಕಿಯರಿದೆ ದರ್ಬಾರ್. ಇವರು ಏನ್ ಮಾಡ್ತಾರೋ ಅದೇ ದರ್ಬಾರ್. ಒಟ್ಟಾರೆ ಹೇಳಬೇಕು ಅಂದ್ರೆ ಇಲ್ಲಿ ಹೆಸರಿಗಷ್ಟೇ ಶಾಲೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆಯ ಅಭಿವೃದ್ಧಿ ಮುಂದಾಗಬೇಕು ಹಾಗೂ ಇಲ್ಲಿರುವ ಶಿಕ್ಷಕಿಯರಿಗೆ ವರ್ಗಾವಣೆ ಮಾಡಿ ಶಾಲೆಗೆ ಉತ್ತಮ ಶಿಕ್ಷಕರನ್ನ ನೇಮಕ ಮಾಡಬೇಕು ಎನ್ನುವುದೇ ಗ್ರಾಮಸ್ಥರ ಆಶಯವಾಗಿದೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.